ಮುಗಿಸ್ಕೊಂಡು ಈಗ ಹೊರಟಿರೋದು. ಬೋಟಿಂಗ್ ಎಲ್ಲ ಚೆನ್ನಾಗಾಯಿತು. ಏನಂದರೆ ಸ್ವಲ್ಪ ಬಿಸಿಲು ಅನ್ನಿಸ್ತು, ಚರ್ಮ ಅಂತೂ ನನಗೆ ಫುಲ್ಲು ಉರಿತಾ ಇದೆ. ಅದು ಮೋಸ್ಟ್ಲಿ ಡ್ರೋನಿಂದ ತೆಗೆದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಅದಕ್ಕಾಗೇ ಪ್ರೀ ವೆಡ್ಡಿಂಗ್ ಶೂಟ್ಸು ಎಲ್ಲ ಇಲ್ಲೇ ಆಗೋದು. ಬೋರ್ಡ್ ಬ್ರಿಡ್ಜ್, ವುಡನ್ ಬೋರ್ಡ್ ಬ್ರಿಡ್ಜ್ ಅಂತ ಹೇಳಿದ್ರು. ಆ ಕಡೆ ಹೋಗ್ತಾ ಇದ್ದೀವಿ. ಬಿದ್ದಿದ್ಯಾ ಮತ್ತೆ ಜೋರಾಗಿ ತಳ್ಳಿಬಿಟ್ರೆ ಹಿಂದಕ್ಕೆ ಬಿದ್ದೋಗದೇನೆ. ಇಲ್ಲಿ ಒಂದು ಸ್ವಲ್ಪ ತಣ್ಣಗಿದೆ ಅನಿಸ್ತಾ ಇದೆ. ಭಾಳ ಮರಗಳಾದ್ವಲ್ಲ, ಸ್ಟಾರ್ಟಿಂಗಲ್ಲಿ ಇವರು ಬೆವ್ತಾ ಹೋಗ್ಬಿಟ್ರು ಫುಲ್. ಏನಂದರೆ ಇದ್ರ ಕೆಳಗಡೆ ನೀರಿದೆಯಲ್ಲ, ಅದು 1 ಅಡಿ ಇದೆ. ಅದ್ರ ಕೆಳಗಡೆ ತುಂಬಾ ಕೆಸರು, ಗಟ್ಟಿನೆಲ್ಲ ಅಲ್ಲ, ಇದು ಫುಲ್ ಕೆಳಗಡೆ ಕೆಸರು. ಅಕಸ್ಮಾತ್ ಏನಾದರೂ ಬಿದ್ದೋದ್ರೂ ಮೇಲಕ್ಕೆ ಬರೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಂಗೆ ಕೆಸರಿದೆ. ಆ ಕೆಸರು ಮೇಲ್ಗಡೆ ನೀರಿರೋದಕ್ಕೆ ಫಿಶ್ಗಳು, ಇಷ್ಟು ಕಲರ್ ಫಿಶ್ಗಳೆಲ್ಲ ಓಡಾಡ್ತಾ ಇದ್ದಾವೆ. ಇಲ್ಲಿಲ್ಲ ಆ್ಯಕ್ಚುಲಿ, ಆವಾಗಲೇ ಸ್ಟಾರ್ಟಿಂಗಲ್ಲಿ ತುಂಬ ಇದ್ವು. ಅಲ್ಲಿದೆ ನೋಡ್ರಿ, ಏಡಿ ಇದೆ. ಏಡಿ ಕ್ರಾಬ್ ಬರ್ತಾ ಇದೆ ನೋಡಿ, ಕ್ರಾಬ್. ಇದ್ರಲ್ಲಿ ಕಾಣಿಸಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಬೆಳಕಿನ ರಿಫ್ಲೆಕ್ಷನ್ಗೆ. ಇಷ್ಟು ದೊಡ್ಡದಂದ್ರೆ ಆಲ್ಮೋಸ್ಟ್ 1 kg. ನಾವೇನಾದ್ರೂ ಕೆಳಗಡೆ ಬಿದ್ದೋದ್ರೆ ಅವೇ ನಮ್ಮನ್ನ ಹಿಡ್ಕೊಂಡು ಎಲ್ಲ ಸೇರ್ಬಿಟ್ಟು ಹಿಡ್ಕೊಂಡು ತಿಂದಾಕ್ಬಿಡ್ತಾವೆ. ಅಷ್ಟು ವೈಲ್ಡ್ ಏಡಿಗಳೆಲ್ಲ ಇದಾವೆ. ಅಲ್ಲಲ್ಲಿ ಈ ಥರ ಬೋಟ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಯಾವ್ಯಾವ ಥರ ಪ್ಲಾಂಟ್ಸ್ ಇದೆ, ಮತ್ತು ಇದು ಈಗ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಈ ರೂಟ್ಸ್ ಎಲ್ಲ ಏನು ಅಂತ ಅದ್ರ ಬಗ್ಗೆ ಫುಲ್ ಡೀಟೇಲ್ ಎಲ್ಲ ಹಾಕಿದ್ದಾರೆ. ಅದು ಯೂಸಸ್ ಏನು, ಯಾವ ಥರ ಪ್ಲ್ಯಾಂಟ್ಸ್ ಇದೆ, ಮತ್ತು ಲೀವ್ಸು, ಮತ್ತು ಫ್ಲವರ್ಸು, ಮತ್ತು ಫಿಶಸ್ಸು, ಯಾವ್ಯಾವ ಥರ ಫಿಶ್ ಇದೆ ಅದ್ರ ಬಗ್ಗೆ ಎಲ್ಲ ಇದೆ. ಚೆನ್ನಾಗಿದೆ. ಈಗ ಬೋರ್ಡ್ ವಾಕ್ ಮುಗೀತು. ಬೋರ್ಡ್ ವಾಕ್ ಇಲ್ಲಿಗೆ ಮುಗಿದಿದೆ. ಇಲ್ಲಿಂದ ನೋಡಿ, ಇಲ್ಲಿ ನೋಡ್ಬೋದು ಮ್ಯಾಂಗ್ರೋವ್ಸ್ ಆಸ್ ಬ್ರೀಡಿಂಗ್ ಆ್ಯಂಡ್ ನರ್ಸರಿ ಗ್ರೌಂಡ್ಸ್. ಸೊ ಆ ಥರ ಹುತ್ತದ ಥರ ಅಲ್ಲಲ್ಲಿ ಇದೆ. ಈ ಮರಗಳ ಮಧ್ಯ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಥರ ಮೋಸ್ಟ್ಲಿ ಅವು ಏಡಿ ಕನ್ಸ್ಟ್ರಕ್ಟ್ ಮಾಡಿರೋದು ಏನೋ. ಕ್ರಾಬ್ಸ್. ಫಸ್ಟಿಗೆ ಬರಬೇಕಾದ್ರೇನೆ ಚಿಪ್ಸು, ಲೇಸು, ಈ ಥರ ಬಾಟಲ್ಸು ಎಲ್ಲ ತಗೊಂಡು ಆದ್ರೂ ಈ ಮಧ್ಯದಲ್ಲಿ ಎಷ್ಟೊಂದು ಬಿಸಾಡಿರ್ತಾರೆ ಅಂದರೆ ಅದರಿಂದನೇ ಕಾಡೆಲ್ಲ ನಾಶ ಆಗ್ತಿದೆ ಅನ್ಸುತ್ತೆ. ಆದಷ್ಟು ಅವಾಯ್ಡ್ ಮಾಡಿ ಪ್ಲಾಸ್ಟಿಕ್. ಈ ಥರ ಯೂಸ್ ಮಾಡಬೇಡಿ ಅಂತ ಅವ್ರು ಬೋರ್ಡ್ ಹಾಕಿದ ಮೇಲೆ ಆದ್ರೂ ನಾವು ಯೂಸ್ ಮಾಡಬಾರ್ದು. ಸೊ ನಾವು ಈಗ ಏನು ಲೇಸ್ ಎಲ್ಲ ತಿನ್ಕೊಂಡ್ಬಂದ್ವಿ, ಚಿಪ್ಸ್ ಎಲ್ಲ, ಅದನ್ನು ನಾವು ಪಾಕೆಟಲ್ಲೇ ಇಟ್ಕೊಂಡಿದ್ದೀನಿ. ಸಿ ಅಲ್ಲಿಗಿಂತ ಇಲ್ಲಿ ನೀರು ಜಾಸ್ತಿನೇ ಇದೆ. ನಾವಲ್ಲಿ ಬೋಟಿಂಗ್ ಹೋಗಿದ್ವಲ್ಲ, ಬೋಟಿಂಗ್ ಹೋದಾಗ ಇದೇ ಥರ ಇತ್ತು, ಆಲ್ಮೋಸ್ಟ್ ಸೇಮ್. ಬೋಟಿಂಗ್ ಹೋದಾಗ ಇದೇ ಥರ ಐಲ್ಯಾಂಡ್ ಹತ್ರ ಎಲ್ಲ ಕರ್ಕೊಂಡೋಗಿ. ಹೌದು, ಸ್ವಲ್ಪ ಸಿಮಿಲರ್ ಇತ್ತು.
ಈಗ ದಯವಿಟ್ಟು ಯಾರು ಹೀಲ್ಸ್ ಹಾಕೊಂಬರ್ಬೇಡಿ, ಯಾಕಂದ್ರೆ ಇಲ್ಲಿ ಕಷ್ಟಪಡ್ತಿದ್ದಾಳೆ, ಅದಂಗೆ ಸಿಕ್ಕಾಕೊಳುತ್ತೆ ಒಳಗಡೆ. ಅಲ್ಲಿ ಪರವಾಗಿಲ್ಲ, ಗ್ಯಾಪ್ ಎಲ್ಲ ಚಿಕ್ಕ, ಅಲ್ಲೆಲ್ಲ ಚಿಕ್ಕದಾಗಿತ್ತು, ಇಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರೋದ್ರಿಂದ ಹೀಲ್ಸ್ ಹಾಕೊಂಬಂದ್ರೆ ಕಷ್ಟ ಆಗುತ್ತೆ ಓಡಾಡೋದಕ್ಕೆ. ನೋಡಿ ಇದೆಲ್ಲ ಸ್ಟೆಪ್ಸ್, ಮ್ಯಾಂಗ್ರೋವ್ ಸ್ಟೆಪ್ ಕಾಲಿದೆವು. ಪಾಪ ಕಷ್ಟಪಡ್ತಾ ಇದ್ದಾಳೆ. ಇಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿನೇ ನಡಿಬೇಕು, ಇಲ್ಲ ಅಂದ್ರೆ ಕಷ್ಟ. ಕ್ರಾಸಲ್ಲಿ ಇಡು ಅಷ್ಟೇ, ಕ್ರಾಸಲ್ಲಿ ಇಟ್ಕೊಂಡೋಗು, ಅಥವಾ ಹಿಂದಿಂದ ಮಾತ್ರ ಹಿಂಗಿಡು, ಆದ್ರೆ ಇಲ್ಲ ಫ್ರಂಟಲ್ಲಿ ಮಾತ್ರ ನಡಿಬೇಕು. ನಿನಗಿದು ಬೇಕಿತ್ತ ಮಗಳೇ. ಏನೂ ಇಲ್ಲ, ತಲೆ ತಲೆ ತಲೆ. ಮುಟ್ಬೇಡ, ಡಿಸ್ಟರ್ಬ್ ಮಾಡಬೇಡ. ಇನ್ನು ಆಗಲೇ ಇಲ್ದಂಗೆ ಇಲ್ಲಿ ಸಿಕ್ಕಾಪಟ್ಟೆ ಫೋಟೋಶೂಟ್ ಎಲ್ಲ ನಡೆಯುತ್ತೆ. ಹೋದಾಗ ಆಲ್ಮೋಸ್ಟ್ 2 ಪೇರಿಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಅದ್ರ ಮಧ್ಯೆನೇ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಇದ್ರ ಪ್ರೈಸ್ ಬಂದು ಪರ್ ಪರ್ಸನ್ಗೆ 20 ರೂಪೀಸ್ ಏನೋ ಅಷ್ಟೇ ತಗೊಳ್ಳೋದು. ಇನ್ನು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡಿಸೋದಕ್ಕೆ, ಕ್ಯಾಮ್ರಾ ಅಲೋ ಮಾಡೋದಕ್ಕೆ ಅವರು 1000 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಇದನ್ನ ನೋಡ್ಕೊಂಡು ಹೊರಗಡೆ ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ 2:30 ಆಗ್ಬಿಟ್ಟಿತ್ತು. ಆ ಶೆಕೆಗೆ ಫುಲ್ ಹೊಟ್ಟೆ ಹಸ್ವಾಗ್ತಿತ್ತು. ಬಟ್ ಅಲ್ಲಿ ವೆಜಿಟೇರಿಯನ್ಸ್ಗೆ ಅಷ್ಟೊಂದು ಚೆನ್ನಾಗಿರೋ ಹೋಟ್ಲ್ ಇರೋದಿಲ್ಲ, ಒಂಥರ ಕ್ಯಾಂಟೀನ್ ತರ ಇರುತ್ತೆ. ಅಲ್ಲಿ ಬರೀ ನಾನ್ ವೆಜ್ ಸಿಗುತ್ತೆ, ಸೀ ಫುಡ್ ಸಿಗುತ್ತೆ. ಸೊ ನಾವಿನ್ನೇನು ಹೊರಗಡೆ ಹೋಗಿ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮರಕ್ಕೆ ಜೋಕಾಲಿಗಳನ್ನ ಹಾಕಿದ್ರು, ಎಷ್ಟು ಚೆನ್ನಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಕೂಡ ಜೋಕಾಲಿ ಹಾಡ್ಬಿಟ್ಟು ಆಮೇಲೆ ಊಟಕ್ಕೆ ಹೋದ್ವಿ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಒಂದು ಫೋಟೋಶೂಟ್ಗೆ ಇದು ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋರ್ಗು ಇದು ಒಂದು ಪರ್ಫೆಕ್ಟ್ ಪ್ಲೇಸ್. ಇದಾದ್ಮೇಲೆ ನಾವು ಉಡುಪಿಗೆ ಹೋದ್ವಿ. ಹೋಗ್ತಾ ಮಧ್ಯದಲ್ಲಿ ಇದು ಮರವಂತೆ ಬೀಚ್ ಅಂತ ಕಾಣಿಸ್ತು. ಅಲ್ಲೇ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಇಲ್ಲೂ ಒಂದು ಅರ್ಧ ಗಂಟೆ ಏನೋ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾರು ಜನ ಇರಲಿಲ್ಲ, ಬಟ್ ತುಂಬ ಪೀಸ್ಫುಲ್ ಆಗಿತ್ತು, ಚೆನ್ನಾಗಿತ್ತು. ಫೆಂಗಲ್ ಎಫೆಕ್ಟ್ ಇರೋದ್ರಿಂದ ಅಲೆಗಳು ತುಂಬ ಜೋರಾಗೇನೆ ಬರ್ತಾ ಇತ್ತು. ನಾವು ನೀರಲ್ಲಿ ಇಳಿಲಿಕ್ಕೆ ಹೋಗಲಿಲ್ಲ, ಅಲ್ಲೇ ದಡದಲ್ಲೇ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ 5 o'clock ಆಗ್ತಾ ಇತ್ತು. ಸೊ ಉಡುಪಿ ರೀಚ್ ಆಗಿಬಿಟ್ರೆ ನೆಕ್ಸ್ಟ್ ಡೇದು ನೋಡ್ಬೋದು ಪ್ಲೇಸಸ್ ಅಂತ ಹೇಳ್ಬಿಟ್ಟು ಬೇಗನೆ ಹೊರಟ್ವಿ. ಇನ್ನು 1 ಅವರದ ಬಗ್ಗೆ ಹೇಳ್ಬೇಕಂದ್ರೆ 1 ಅವರಕ್ಕೆ ಬೇಗನೆ ರೀಚ್ ಆಗಿಬಿಟ್ಟು ಮಾರ್ನಿಂಗು ಬೋಟಿಂಗ್ ಹೋಗೋದಾದರೆ ಒಂದು 7 ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಬಿಸಿಲಿರೋದಿಲ್ಲ. ಹಾಗೆ ಇನ್ನು ನೇಚರು ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಬೋಟಿಂಗ್ ಪ್ರೈಸ್ ಆಗಲೇ ಹೇಳ್ದಂಗೆ ತುಂಬಾ ಬಾರ್ಗೇನ್ ಮಾಡಬೇಕಾಗುತ್ತೆ. ಅರ್ಧಕ್ಕರ್ಧ ಬಾರ್ಗೇನ್ ಮಾಡಿದ್ರು ಅಲ್ಲೇನು ಡಿಫ್ರೆನ್ಸ್ ಅನ್ಸಲ್ಲ. ಅದಾದಮೇಲೆ ವುಡನ್ ಬ್ರಿಡ್ಜ್ ಅಷ್ಟೇ ವರ್ತ್ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿನ ಡಿಫ್ರೆಂಟ್ ಮರಗಳು, ಡಿಫ್ರೆಂಟ್ ಮೀನುಗಳು ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಡೇ 1 ಅವರದ್ದಾಗಿತ್ತು. ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್